ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಒಂದು ಹೆಣ್ಣಿನ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆಯನ್ನು ಎಳೆ ಎಳೆಯಾಗಿ ಕಥೆಯ ರೂಪದಲ್ಲಿ ತರ್ತಾ ಇದ್ದೀನಿ ಅಂತ ಹೇಳಂದು ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟಿಗೆ ನನ್ನ ಎಲ್ಲ ಸ್ನೇಹಿತರು, ನನ್ನ ಪ್ರೀತಿಯ ಸ್ನೇಹಿತರು, ಅವರ ಕಮೆಂಟು ಹಾಗೆ ಅವರ ಲೈಕ್ಸನ್ನು ನೋಡಿ ನನಗೆ ನಿಜವಾಗ್ಲೂ ಖುಷಿಯಾಗಿದೆ. ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಇವತ್ತಿನಿಂದ ನಾನು ಸಂಚಿಕೆ ರೂಪದಲ್ಲಿ ಈ ಕಥೆಯನ್ನು ತರ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು. ಹಾಗೆ ಬನ್ನಿ, ಈ ಮೊದಲ ಸಂಚಿಕೆಯನ್ನು ಇವತ್ತಿಂದ ಶುರು ಮಾಡೋಣ. ಸ್ನೇಹಿತರೆ, ಸಂಪ್ರದಾಯದ ಮನೆಯಲ್ಲಿ ಅಥವಾ ಮಧ್ಯಮ ವರ್ಗದ ಕುಟುಂಬದಲ್ಲಿನ ಹೆಣ್ಣು ಮಕ್ಕಳ ಯೋಚನೆ, ಅವಳ ಮನಸ್ಸಿನಲ್ಲಿ ಆಗುವ ತಳಮಳ, ತವರು ಮನೆಯ ಬಗ್ಗೆ ಇರುವ ಕಾಳಜಿ, ಗಂಡನ ಮನೆಗೆ ಹೋದಾಗ ಹೊಂದಿಕೊಂಡು ಹೋಗಬೇಕು ಎನ್ನುವ ತಂದೆ ತಾಯಿಯ ಮಾತು, ಏನೇ ಆದರೂ ಸಹಿಸಿಕೊಂಡು ಹೋಗುವ ತಾಳ್ಮೆ, ಅವಳ ಮಕ್ಕಳ ಬಗ್ಗೆ ಕಾಣುವ ಕನಸು, ಮಕ್ಕಳಲ್ಲಿ ತನ್ನ ಬಾಲ್ಯದ ಕನಸನ್ನು ಕಾಣುತ್ತಾ ಹೋಗುವ ಒಂದು ಸುಂದರ ಹುಡುಗಿಯ ಜೀವನದಲ್ಲಿ ನಡೆದಂಥ ಭಾವನಾತ್ಮಕ ಕಥೆ ಇದು. ಒಂದು ನೆನಪಿರಲಿ ಸ್ನೇಹಿತರೆ, ಇದು ಯಾವುದೋ ಕಾದಂಬರಿಯ ಕಥೆಯಲ್ಲ, ಸಿನಿಮಾ ಕಥೆ ಅಂತೂ ಮೊದಲೇ ಅಲ್ಲ. ಅವಳ ಬಾಲ್ಯದಿಂದ ಹಿಡಿದು ಅವಳ ದುರಂತ ಅಂತ್ಯ ಕಾಣುವವರೆಗೂ ಇಂಚು ಇಂಚು ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ತರುತ್ತಿದ್ದೇನೆ. ಈ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು. ಈ ಕಥೆಯಲ್ಲಿ ಬರುವ ಪಾತ್ರಧಾರಿಯ ಹೆಸರು ಶಾರದೆ. ಈಕೆಯ ಬಾಲ್ಯವು ಎಲ್ಲ ಮಕ್ಕಳಂತೆ ಯಾವುದೇ ಚಿಂತೆ ಇಲ್ಲದೆ ಆಟ ಪಾಠ ಊಟ ಅಂತ ಸುಂದರವಾಗಿತ್ತು. ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ಸೋದರತ್ತೆ, ಒಬ್ಬ ತಮ್ಮ, 4 ಜನ ಅಕ್ಕ ತಂಗಿಯರು, ಜೊತೆಗೆ ದೊಡ್ಡ ಸೋದರತ್ತೆ ಮಕ್ಕಳು, ಎಲ್ಲರೂ ಖುಷಿಯಾಗಿದ್ದರು. ತುಂಬು ಕುಟುಂಬ, ಮಧ್ಯಮ ವರ್ಗ ಆದರೂ ಯಾವುದಕ್ಕೂ ಕೊರತೆ ಇರಲಿಲ್ಲ. ಬೇಡಿದ್ದನ್ನು ತಂದು ಕೊಡುವ ಅಪ್ಪ, ಕೇಳಿದ್ದನ್ನು ಮಾಡಿಕೊಡುವ ತಾಯಿ, ಇದಕ್ಕಿಂತ ಹೆಚ್ಚೇನು ಬೇಕು? ಇದೇ ಅಲ್ವೇ ಬಾಲ್ಯ ಅಂದರೆ? ಸ್ನೇಹಿತರೆ, 10ನೇ ತರಗತಿ ಬರುವವರೆಗೂ ಇವಳಿಗೆ ಯಾವ ಚಿಂತೆನೂ ಇರಲಿಲ್ಲ. ಯಾವಾಗ ಅವಳ ಸೋದರತ್ತೆ ಮದುವೆನೂ ಆಗಿತ್ತು. ಇವರು 4 ಜನ ಹೆಣ್ಣು ಮಕ್ಕಳು ಆಗಿದ್ದರಿಂದ ಇವಳ ಅಕ್ಕನಿಗೆ ಬೇಗ ಮದುವೆ ಮಾಡಲಾಯಿತು. ಇವಳ ಮೇಲೆ ಈಗ ತಂದೆ ತಾಯಿಯ ಮತ್ತು ಮನೆಯ ಜವಾಬ್ದಾರಿ ಚಿಕ್ಕ ವಯಸ್ಸಿಗೆ ಬಿತ್ತು. ಏಕೆಂದರೆ ತಮ್ಮ ತುಂಬ ಚಿಕ್ಕವಳಾದರೂ ತುಂಬ ಜಾಣೆ ಮತ್ತು ಧೈರ್ಯವಂತೆ, ಅಷ್ಟೇ ಸುಂದರಿ ಕೂಡ. ಕೆಂಪು ಮೈಬಣ್ಣ, ಎತ್ತರವಾದ ದೇಹ, ಮೈಕೈ ತುಂಬಿಕೊಂಡಿರುವಂಥ ಮೈಕಟ್ಟು, ಗುಣಗಳಲ್ಲಿಯೂ ಅಪ್ಪಟ ಚಿನ್ನ, ದಯೆ ಕರುಣೆಯಲ್ಲೂ ಎತ್ತಿದ ಕೈ, ಯಾರೇ ತಪ್ಪಾಗಿ ಮಾತನಾಡಿದರೂ ಸರಿಯಾಗಿ ಉತ್ತರ ಕೊಟ್ಟು ಬರುವ ದಿಟ್ಟತನ ಅವಳಲ್ಲಿತ್ತು. 10ನೇ ತರಗತಿ ಮುಗಿಯಿತು. ಮುಂದುವರಿಯೋದು ಫ್ರೆಂಡ್ಸ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಂಚಿಕೆಯನ್ನು ತರ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.